ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲಿಖಿತಾ. ನಾನು ಲೈಫ್ ಸ್ಟೈಲ್, ಫುಡ್, ಟ್ರಾವೆಲ್, ಫ್ಯಾಷನ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ನೀವು ಯಾರಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದರೆ, ನಾನು ಫೋರಮ್ ಮಾಲಿಗೆ ಹೋಗಿದ್ದೆ. ಸೊ ಅಲ್ಲಿನ ಹಾಲ್ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಹೊರಗಡೆ ಕೂಡ ಹೋಗಬೇಕು ಫಾರ್ ಸಮ್ ವರ್ಕ್. ಸೊ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ಫೋರಮ್ ಮಾಲಲ್ಲಿ ಒಂದು ಈವೆಂಟ್ ಇತ್ತು ಅಂತ ಹೋಗಿದ್ದೆ. ಸೊ ಆವಾಗ ನನಗೆ ಈ ಬ್ರೇಸ್ಲೆಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಈ ಥರದ್ದು ಒಂದು 6 ತೊಗೊಂಡೆ. ಇಷ್ಟೊಂದು ಏನಕ್ಕೆ ಅಂತ ಅನಿಸ್ಬೋದು. ನಮ್ಮಮ್ಮನೂ ಬೈದ್ರು ಆ್ಯಕ್ಚುಲಿ ಏನಕ್ಕೆ ಇಷ್ಟೊಂದು ತೊಗೊಂಡಿದ್ಯಾ ಅಂತ. ಬಟ್ ನಮ್ಗೆ ಇಷ್ಟ ಆಯಿತು. ವಾಚಸ್ ಜೊತೆಗೆಲ್ಲ ವೇರ್ ಮಾಡ್ಬೋದು ಅಥವಾ ಸ್ಟೈಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಬರುತ್ತೆ. ಸೊ ಒಂದೊಂದು ಡಿಫ್ರೆಂಟ್ ಡಿಸೈನ್ಗಳಲ್ಲಿ ತೊಗೊಂಡಿದ್ದು. ನನಗೆ ವಾಚ್ ಜೊತೆ ವೇರ್ ಮಾಡ್ಬೋದು ಅಥವಾ ಬೇರೆ ಯಾವುದಾದ್ರು ಬಾಡಿಕೊಂಡು ಡ್ರೆಸ್ಸಸ್ ಹಾಕಿದ್ರೆ ಅದಕ್ಕೆ ಪೇರಪ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು 6 ತೊಗೊಂಡೆ. ನಂಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಆ್ಯಂಡ್ ನನಗೆ ನಮ್ಮಮ್ಮಗೆ ಒಂದು ಸಾರಿ ಗಿಫ್ಟ್ ಮಾಡಬೇಕು ಅಂತ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಒಂದು ಸೀರೆ ತೊಗೊಂಡು ಬಂದೆ. ವೈಟ್ ವಿತ್ ಪೇಸ್ಟಲ್ ಗ್ರೀನ್ ಹತ್ರ ಬರುತ್ತೆ ಇದು ಶೇಡು. ನಂಗೆ ತುಂಬ ಇಷ್ಟ ಆಯಿತು ಈ ಸೀರೆ. ಬಟ್ ನಮ್ಮಮ್ಮಗೆ ಪ್ರೈಸ್ ಜಾಸ್ತಿ ಕೊಟ್ಟೆ ಅಂತ ಅನಿಸ್ತಂತೆ. ಸೊ ಹಂಗಾಗಿ ಕಂಪ್ಲೇಂಟ್ ಮಾಡಿದ್ರು. ಈ ಥರ ಬರುತ್ತೆ ಇದು ಡಿಸೈನು. ಇಲ್ಲಿ ಕೆಳಗಡೆ ಮತ್ತು ಬಾರ್ಡರ್ ಏನು ಬರುತ್ತೆ ಇದು ಕಂಪ್ಲೀಟ್ ಪೇಸ್ಟಲ್ ಗ್ರೀನಲ್ಲಿ ಬರುತ್ತೆ. ಆ್ಯಂಡ್ ಸಾರಿ ಪೂರ್ತಿ ಬಂದು ವೈಟ್ ಕಲರ್ ಬರುತ್ತೆ ಈ ಥರ. ಸೊ ನಿಮಗೆ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ವೈಟಿಗೆ ಪೇಸ್ಟಲ್ ಗ್ರೀನ್ ಬರುತ್ತೆ. ಆ್ಯಂಡ್ ಇವಾಗ ಏನು ಇಲ್ಲಿ ಬಾರ್ಡರ್ ನೋಡ್ತಾ ಇದ್ದೀರೋ ಇದೇ ಥರ ಕಂಪ್ಲೀಟ್ ಬ್ಲೌಸ್ ಬರುತ್ತೆ. ನಮಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಸುಮಾರು ಕಲರ್ಗಳು ಇತ್ತು. ನೀವು ಫೋರಮ್ ಮಾಲ್ಗೆ ಹೋದರೆ ಹೊರಗಡೆ ಏನು ಸ್ಟಾಲ್ಸ್ ಹಾಕಿರ್ತಾರಲ್ಲ ಅಲ್ಲೊಂದ್ಸಲಿ ಚೆಕ್ ಮಾಡಿ. ಚೆನ್ನಾಗಿರೋ ಕಲೆಕ್ಷನ್ಸ್ಗಳು ಇಟ್ಟಿರ್ತಾರೆ. ಆ್ಯಂಡ್ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳ್ಬೋದು, ಸ್ವಲ್ಪ ಬಾರ್ಗೇನಿಂಗ್ ಕೂಡ ಮಾಡಿ. ಬಿಕಾಸ್ ಪ್ರೈಸಸ್ ತುಂಬ ಜಾಸ್ತಿ ಹೇಳ್ತಾರೆ. ಹಾಗಾಗಿ ಅದರಲ್ಲಿ ಸುಮಾರು ಅಷ್ಟು ಕಲರ್ಗಳಿತ್ತು. ಪಿಂಕ್, ಬ್ಲೂ, ಪರ್ಪಲ್ ಆ್ಯಂಡ್ ಯೆಲ್ಲೋ ಕಲರ್ ಇತ್ತು. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು. ನಮ್ಮ ಹತ್ರ ಈ ಕಲರ್ ಇಲ್ಲ ಅನ್ನೋ ರೀಸನ್ಗೋಸ್ಕರ ನಾನು ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ನನಗೆ ಅಂತ ಅಂದ್ಬಿಟ್ಟು H&M ಅಲ್ಲಿ ಡ್ರೆಸ್ ತೊಗೊಂಡೆ. ಈ ಥರ ಫುಲ್ ಲಾಂಗ್ ಡ್ರೆಸ್ಸು. ನಾನು ಇಲ್ಲಿ ಎಲ್ಲಾದರೂ ಪಿಕ್ ಹಾಕಿರ್ತೀನಿ ಅದು ಯಾವ ಥರ ಕಾಣುತ್ತೆ ಅಂತ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಎಲ್ಲನೂ ಹೋದಾಗ ನನಗೆ ಏನಾದ್ರು ತೊಗೊಬೇಕು ಅಂತಂದರೆ ನಾನು ಬ್ಲ್ಯಾಕಲ್ಲೇ ಚೂಸ್ ಮಾಡೋದು. ಇದೊಂಥರ ಪ್ರಿಂಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ನಾನು ಇವಾಗೇನೋ ಇವೆಂಟ್ ಇಲ್ಲ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ February 14th. ಸೊ ಅವಾಗ ಹಾಕ್ಕೊತೀನಿ ಅಂತ ಅಂದ್ಬಿಟ್ಟು ಹೆಸರಿಟ್ಟು ಆ ಥರ ತೊಗೊಂಡು ಬಂದಿದ್ದೀನಿ. ಇದು ನನ್ನ ಬರ್ಡೇಗೆ ಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದು. ಇದು ಆ್ಯಕ್ಚುಲಿ ನನ್ನ ಸೈಜು ಫೋರಮ್ ಮಾಲಲ್ಲಿ ಸಿಕ್ಕಲಿಲ್ಲ ನನಗೆ. ಮಂತ್ರಿ ಮಾಲಲ್ಲಿ ಇತ್ತು ಅಂತ ಅಂದ್ಬಿಟ್ಟು ಮೊಬೈಲಲ್ಲಿ ಚೆಕ್ ಮಾಡಿ ಮಂತ್ರಿ ಮಾಲಿಗೆ ಬಂದು ತೊಗೊಂಡಂಥ ಡ್ರೆಸ್ ಇದು. ನಂಗೆ ತುಂಬ ಇಷ್ಟ ಆಯಿತು. ಒಂದ್ಸಲಿ ಬಿಟ್ಟರೆ ಅದು ಮತ್ತೆ ಸಿಕ್ಕಲ್ಲ ಅನ್ನೋ ರೀಸನಿಗೆ ನಾನು ತೊಗೊಂಡು ಬಂದೆ. ಆ್ಯಂಡ್ ಕೆಲವೊಂದಷ್ಟು ಪ್ಯಾಂಟ್ಸ್ ತೊಗೊಂಡೆ. ಬಟ್ ಇದು ಫೋರಮ್ ಮಾಲಲ್ಲಿ ತೊಗೊಂಡಿದ್ದಲ್ಲ, ನಿಯರ್ ಬೈ ಮನೆ ಹತ್ರನೇ ಒಂದು ಶಾಪಲ್ಲಿ ತೊಗೊಂಡಿದ್ದು. ಎಲ್ಲ ಬ್ಯಾಗಿ ಪ್ಯಾಂಟ್ಸೇ. ಒಂದು ಬ್ಲ್ಯಾಕ್ ಬ್ಯಾಗಿ ಫುಲ್ ಬ್ಯಾಗಿ ಬರುತ್ತೆ. ನನ್ನ ಹತ್ರ ಬ್ಯಾಗಿ ಪ್ಯಾಂಟ್ಸ್ ಇರಲಿಲ್ಲ. ಸೊ ಹಂಗಾಗಿ ನಂಗೆ ಪ್ಯಾಂಟ್ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಜೀನ್ಸ್ ಪ್ಯಾಂಟ್ಗಳೇ ತೊಗೊಂಡಿದ್ದೀನಿ. ಎಲ್ಲನೂ ಒಂದೇ ಸರಿ ಬ್ಯಾಗಿ ಪ್ಯಾಂಟೇ ತೊಗೊಂಡೆ. ಸೊ ಇದು ಅಷ್ಟೇ. ಇದು ಬ್ಯಾಗಿ ಪ್ಯಾಂಟೇ, ಬ್ಲೂ ಬರುತ್ತೆ. ಇದು ಡಾರ್ಕ್ ಬ್ಲೂ. ಆ್ಯಂಡ್ ವೇಸ್ಟಲ್ಲಿ ಈ ಥರ ಟೈಯಿಂಗ್ ಇದೆ. ಸೊ ನನ್ನ ದಪ್ಪ ಸಣ್ಣ ಹತ್ರನೂ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡಿದ್ದು. ಇನ್ನು ಯೂಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡು ಕೂತಿದ್ದೀನಿ. ಇಲ್ಲ ಹೊರಗಡೆ ಹೋಗೋದೇನೂ ಇಲ್ಲವಲ್ಲ. ಸೊ ಹಾಗಾಗಿ ತೊಗೊಂಡು ಇನ್ನು ಇಲ್ಲಿ ವೇರ್ ಮಾಡಿಲ್ಲ ಇನ್ನು. ಆ್ಯಂಡ್ ಇನ್ನೊಂದು ಇದು ಬ್ಲ್ಯಾಕೇ. ಇದಕ್ಕೆ ಈ ಥರ ಬರುತ್ತೆ, ಅಂದರೆ ಸ್ವಲ್ಪ ಫ್ರಿಲ್ ಇರೋ ಥರ. ಬಟ್ ಇದು ಎಲಾಸ್ಟಿಕ್ ಇದೆ. ಸೊ ನಾನು ತಪ್ಪ ಸಣ್ಣ ಆದರೆ ಹಾಕ್ಬೋದಲ್ಲ ಅಂತ ಅಂದ್ಬಿಟ್ಟು ಎಲಾಸ್ಟಿಕ್ ಇರೋದು ತೊಗೊಂಡು. ಇದು ಒಂದು ಎರಡು ಬ್ಲ್ಯಾಕ್ ಪ್ಯಾಂಟ್ ತೊಗೊಂಡಿದ್ದೀನಿ. ಯಾಕೆ ಅಂತಂದರೆ ನಾನು ಬ್ಲ್ಯಾಕ್ ಪ್ಯಾಂಟ್ನ ಆಲ್ಮೋಸ್ಟ್ 2 ಇಯರ್ಸಿಂದ ಹುಡುಕ್ತಾ ಇದ್ದೀನಿ. ನಾನಿರೋ ಇಷ್ಟು ಸಣ್ಣಕ್ಕೆ ನನಗೆ ಪ್ಯಾಂಟ್ ಸಿಕ್ಕಿಲ್ಲ ಬ್ಲ್ಯಾಕ್ ಕಲರು. ಯಾಕೆ ಅಂತಂದರೆ ಸೊಂಟದ ಸೈಜ್ ಆದರೆ ಲೆಂತ್ ಸಾಕಾಗಲ್ಲ, ಲೆಂತ್ ಸಾಕಾದರೆ ಸೊಂಟ ಸೈಜ್ ಆಗ್ತಿರಲಿಲ್ಲ. ಸೊ ಈ ಸತಿ ಹೋದಾಗ ಒಂದು 3-4 ಪ್ಯಾಂಟ್ಗಳು ಸಿಕ್ತು ಬ್ಲ್ಯಾಕಲ್ಲಿ. ಬಟ್ ಇದೆರಡು ನಂಗೆ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ. ಆ್ಯಂಡ್ ಈ ಪ್ಯಾಂಟ್ ಬಂದು ಇದು ಲೈಟ್ ಬ್ಲೂ ಅಲ್ಲಿ ಬರೋಂಥ ಜೀನ್ಸ್ ಪ್ಯಾಂಟ್ ಇದು. ಇದಕ್ಕೆ ಸೈಡ್ ಪಾಕೆಟ್ಸ್ ಕೂಡ ಇದೆ. ಕಾರ್ಗೋ ಪ್ಯಾಂಟ್ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಈ ಪ್ಯಾಂಟ್ ಜಾಸ್ತಿ ನಮ್ಮಮ್ಮಂಗೆ ಇಷ್ಟ ಆಯಿತು. ನೀನು ಈ ಥರ ಪ್ಯಾಂಟ್ ತೊಗೋ ಅಂತ ಹೇಳ್ತಾಯಿದ್ರು. ಸೊ ನಮ್ಮಮ್ಮಗೋಸ್ಕರ ಅಂತ ತೊಗೊಂಡಿದ್ದು ಪ್ಯಾಂಟ್ ಇದು. ಅವ್ರಿಗೆ ಈ ಥರದ್ದೆಲ್ಲ ಸ್ವಲ್ಪ ಇಷ್ಟ. ನೀನು ಹಾಕು, ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ. ಆ್ಯಂಡ್ ನನ್ನ ಫ್ಯಾಷನ್ ಡಿಸೈನರ್ ಕೂಡ ನಮ್ಮಮ್ಮ. ಆ್ಯಂಡ್ ಅಲ್ಲಿ ಫೋರಮ್ ಮಾಲಲ್ಲಿ ಲೂಲು ಡೈಲಿ ಅಂತ ಇದೆ, ಲೋವರ್ ಬೇಸ್ಮೆಂಟಲ್ಲಿ ನೋಡಿದ್ದೀರ ಅನಿಸುತ್ತೆ. ಸೊ ಅಲ್ಲಿ ಹೋದಾಗ ನಿವ್ಯಾದು ಬಾಡಿ ಇಂಥ ಇದು ಬಾಡಿ ಮಿಲ್ಕ್ ಮಾಯಿಶ್ಚರೈಸರ್, ಬಾಡಿ ಲೋಷನ್ ಮತ್ತು ನಿವ್ಯಾ ಸಾಫ್ಟ್ ಇದೆರಡೂ 50% ಆಫಲ್ಲಿತ್ತು. ಸೊ ವೈ ನಾಟ್. ನಂಗೆ ನಿವ್ಯಾ ಅದು ಬಾಡಿ ಲೋಷನ್ ತುಂಬ ಇಷ್ಟ. ಬಿಕಾಸ್ ನಾನು ಟ್ರಿಪ್ಪಿಗೆ ಹೋದಾಗ ಚಿಕ್ಕಮಂಗ್ಳೂರಿಗೆ ಇದೇ ಬಾಡಿ ವಾಶ್ ತೊಗೊಂಡೋಗಿದ್ದೆ. ಟ್ರಾವೆಲ್ ಸೈಜಲ್ಲಿ ತೊಗೊಂಡೋಗಿದ್ದೆ. ನಂಗೆ ಇಷ್ಟ ಆಗಿತ್ತು. ಸೊ ಪರ್ಚೇಸ್ ಮಾಡಬೇಕು ಅಂತಲೇ ಇದ್ದೆ. ಬಿಕಾಸ್ ಖಾಲಿ ಆಗ್ತಾ ಬಂದಿತ್ತು ಬೇರೆ ಬಾಟಲ್ ಅಂತ ಅಂದ್ಬಿಟ್ಟು. ಸೊ ಹೇಗೋ 50% ಆಫ್ ಇದೆ ಅಲ್ವಾ, ವೈ ನಾಟ್, ಗುಡ್ ಡೀಲಲ್ಲಿ ಸಿಕ್ತು ಅಂತ ಇದು 2 ತೊಗೊಂಡು ಬಂದೆ. ಸೊ ಇದಿಷ್ಟು ನನ್ನ ಫೋರಮ್ ಮಾಲಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಒಂದು ಬ್ರೇಸ್ಲೆಟ್ ತೊಗೊಂಡಿದ್ದೀನಿ. ಅದು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ. ವೈಟ್ ಫ್ಲವರ್ ಬರೋ ಥರ ಅದು ನಾನು ಪಿಕ್ ನಿಮ್ಗೆ ಎಲ್ಲಾದರೂ ಸೈಡಲ್ಲಿ ಹಾಕಿರ್ತೀನಿ. ಅದು ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ. ಬಟ್ ಅದು ಎಲ್ಲಿಟ್ಟಿದ್ದೀನೋ ಏನು ನನಗೆ ಸಿಕ್ಕಿಲ್ಲ. ಬಟ್ ಇದೆರಡು ಐ ಗಾಟ್ ಇಟ್ ನ ಗುಡ್ ಡೀಲ್. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಆದರೆ ಮನೆಗೆ ಬಂದಮೇಲೆ ಬೈಸ್ಕೊಂಡಿದ್ದೀನಿ, ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ, ಎಲ್ಲ ಹಂಗೆ ಖರ್ಚು ಮಾಡ್ತೀಯಾ, ಏನೂ ಸೇವಿಂಗ್ಸ್ ಮಾಡಲ್ಲ ಅಂತ. ಬಟ್ ಇಟ್ಸ್ ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ. ಆಲ್ಮೋಸ್ಟ್ ನನಗೆ 1 ಇಯರ್ವರೆಗೂ ಬರುತ್ತೆ ಇದು.
ಇದು ಅಷ್ಟೇ ಬಾಡಿ ಲೋಷನ್ ಅಷ್ಟೇ ಬಿಕಾಸ್ ಈ ಥರದ್ರಲ್ಲಿ ನಾನು ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ತರಿಸಿದೆ, ಅದು ಆಲ್ಮೋಸ್ಟ್ ನನಗೆ 10 ಮಂತ್ಸ್ ಬಂದಿದೆ, ಇನ್ನೂ ಇದೆ ಇವಾಗ ಯೂಸ್ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ 1 ಇಯರ್ವರೆಗೂ ಬರುತ್ತೆ. ಇಟ್ಸ್ ಅ ಗುಡ್ ಡೀಲ್ ಅಲ್ಲ, ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇವಾಗ ಇನ್ನೂ ಊಟ ಆಗಿಲ್ಲ, ಊಟ ಮಾಡಬೇಕು. ವಾಯ್ಸ್ ಸ್ವಲ್ಪ ಚೇಂಜ್ ಅಂತ ಅನಿಸ್ತಾ ಇದ್ದರೆ ಸಾರಿ ಫಾರ್ ದ್ಯಾಟ್, ಬಿಕಾಸ್ ಹುಷಾರಿರಲಿಲ್ಲ, ಕೆಮ್ಮು ಇದೆ. ಆ್ಯಂಡ್ ನೆನ್ನೆ ಊರಿಗೆ ಹೋಗಿದ್ವಿ ಅಲ್ಲ, ಸೊ ಚೇಪೆಕಾಯಿ ತೊಗೊಂಡು ತಿಂದೆ, ಸ್ವಲ್ಪ ಇನ್ನೂ ಜಾಸ್ತಿ ಆಗಿದೆ, ಸ್ವಲ್ಪ ವಾಯ್ಸ್ ಚೇಂಜ್ ಅಂತ ಅನಿಸ್ತಾ ಇರ್ಬೋದು. ಸೊ ಫಸ್ಟ್ ಊಟ ಮಾಡಿಬಿಡ್ತೀನಿ, ಆಮೇಲೆ ಹೊರಗಡೆ ಹೋಗಬೇಕು. ಏಕೆ ಅಂತಂದರೆ ಒಂದು ಬ್ಲೌಸ್ ಎಂಬ್ರಾಯ್ಡಿಂಗ್ ಕೊಟ್ಟು ಬರಬೇಕು. ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಅದು, ಹೊಲಿಸಿಲ್ಲ ಇನ್ನು, ಆ ಥರನೇ ಹೊಲಿಸ್ಬೇಕು ಅಂತಂದ್ಬಿಟ್ಟು ಇಲ್ಲೆಲ್ಲ ಕೇಳಿದ್ವಿ, ಬಟ್ ಆ ಥರ ಡಿಸೈನ್ ಬರಲ್ಲ ಅಂತ ಹೇಳಿದ್ರು. ಸೊ ನೆಲಮಂಗ್ಲಕ್ಕೆ ಹೋಗಿ ನೋಡೋಣ ಅಂತಂದ್ಬಿಟ್ಟು ನಾನು ಒಬ್ಬಳೇ ಹೋಗ್ತಾಯಿಲ್ಲ, ನಮ್ಮನೆ ನೇಬರು ಬರ್ತಾರೆ, ಅವರು ಕೊಡಬೇಕಂತ ಎಂಬ್ರಾಯ್ಡಿಂಗಿಗೆ. ಸೊ ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಅದನ್ನು ಕೊಟ್ಬರೋಣ ಅಂತ. ನಂಗೆ ಪರ್ಟಿಕ್ಯುಲರಾಗಿ ಹಿಂಗೆ ಬೇಕು ಅಂತ ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಹೊಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಆ ಥರ ಹೊಲಿಸ್ಬೇಕು ಅಂತ ಹೋಗ್ಬಿಟ್ಟು ಬರಬೇಕು. ಫಸ್ಟ್ ಊಟ ಮಾಡಿ ಆಮೇಲೆ ಹೋಗಿ ಬರೋಣ, ಓಕೆನಾ? ಆ್ಯಂಡ್ ನಿಮಗೆಲ್ಲ ಏನೋ ತೋರಿಸ್ಬೇಕು. ಏನು ಅಂತಂದರೆ ನಮ್ಮನೆ ರೋಸ್ ಗಿಡದಲ್ಲಿ ಇದೇನು ಇಷ್ಟೊಂದು ಬ್ರೈಟ್ನೆಸ್ ಆಯಿತು. ನಮ್ಮನೆ ರೋಸ್ ಗಿಡದಲ್ಲಿ ಒಂದೇ ಕಡ್ಡಿಲಿ 5-6 ಹೂವುಗಳು ಬಿಟ್ಟಿದ್ದಾವೆ, ಮೊಗ್ಗಾಗಿದೆ, ಇನ್ನು ಹೂವು ಬಿಟ್ಟಿಲ್ಲ. ಸೊ ತೋರಿಸ್ತೀನಿ. ಇದು ನೆಲಕ್ಕೆ ಹಾಕೋವರೆಗೂ ಚೆನ್ನಾಗಿ ಬಿಡ್ತಿರ್ಲಿಲ್ಲ, ಒಂದೊಂದೇ ಹೂವು ಬಿಡ್ತಾಯಿತ್ತು. ಬಟ್ ಇವಾಗ ನೆಲಕ್ಕೆ ಹಾಕಿದ್ದೀವಿ ಪಾಟಲ್ಲಿ ಇದ್ದಿದ್ದನ್ನ, ಇವಾಗ ಚೆನ್ನಾಗಿ ಬಿಡ್ತಾಯಿದೆ. ತೋರಿಸ್ತೀನಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಒಂದೇ ಇದರಲ್ಲಿ. ಅದು ಆಲ್ಮೋಸ್ಟ್ ಒಂದು ಫ್ಲವರ್ ಬೊಕ್ಕೆ ಥರನೇ ಕಾಣುತ್ತೆ ದೂರದಿಂದ ನೋಡಿದವರಿಗೆ. ಸೊ ನಿಮಗೂ ತೋರಿಸ್ತೀನಿ, ಓಕೆನಾ? ಸೊ ಇದರಲ್ಲಿ 3 ಹೂವು ಬಂದಿದೆ, ಇಲ್ಲೊಂದು ಆ್ಯಂಡ್ ಇದು ಅರಳಿದೆ. ಆ್ಯಂಡ್ ಇದರಲ್ಲಿ ನೋಡ್ಬೋದು ಎಷ್ಟೊಂದಿದೆ, ಆಲ್ಮೋಸ್ಟ್ 4, 5, 6 to 7 ಹೂಗಳು ಬಂದಿದ್ದಾವೆ. ನನಗಂತೂ ಇದು ನೋಡ್ದಾಗಲೆಲ್ಲ ತುಂಬ ಖುಷಿ ಆಗುತ್ತೆ, ಬಿಕಾಸ್ ಇದು ದೂರದಿಂದ ನೋಡೋಕ್ಕೆ ಒಂದು ಸೆಕೆಂಡ್ ಬೊಕ್ಕೆ ಥರನೇ ಕಾಣುತ್ತೆ ಹಾಗಾಗಿ. ಆ್ಯಂಡ್ ನಿಮಗೆಲ್ಲ ಯಾರಿಗೆ ರೆಡ್ ರೋಸಸ್ ಇಷ್ಟ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ? ಸೊ ಊಟ ಮುಗಿಸ್ಕೊಂಡು ಅರೌಂಡ್ 4:35 ಹಂಗೆ ನಾವು ಎಂಬ್ರಾಯ್ಡಿಂಗ್ ಕೊಡೋಣ ಅಂತ ಹೋದ್ವಿ. ಬಟ್ ಲೈಟಾಗಿ ಮಳೆ ಬರ್ತಾಯಿತ್ತು ಅವತ್ತು. ಆ್ಯಂಡ್ ನಾವಿರೋ ಏರಿಯಾದಲ್ಲಿ ಅಷ್ಟಿರಲಿಲ್ಲ, ಬಟ್ ನೆಲಮಂಗ್ಲದಲ್ಲಿ ಸರಿಯಾಗಿ ಜೋರಾಗಿ ಮಳೆ ಬಂದಿತ್ತು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅನಿಸ್ತಾಯಿತ್ತು ನಾವು ಇವತ್ತು ಯಾಕಾದರೂ ಬಂದ್ವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಬಿಕಾಸ್ ಎಷ್ಟೊಂದು ಅಂಗಡಿ ಹುಡ್ಕಾಡಿದ್ವಿ. ನಾನು ಕೇಳಿದ ಡಿಸೈನಿಗೆ 2 ಬ್ಲೌಸ್ ಕೊಡಬೇಕಿತ್ತು, ನಮ್ಮ ನೇಬರಿಗೂ ಅದೇ ಡಿಸೈನ್ ಬೇಕು ಅಂತ ಹುಡ್ಕಿದ್ವಿ. ಬಟ್ ಆ ಡಿಸೈನು ಕೆಲವರು ಅಂದರೂ ನಮಗೆ ಹೊಲಿಯೋಕ್ಕೆ ಬರಲ್ಲ ಅಂತ. ಆ್ಯಂಡ್ ಕೆಲವರು ಇವಾಗ ಆಗಲ್ಲ, ಆಲ್ಮೋಸ್ಟ್ ಇನ್ನೂ 1.5 ಮಂತ್ ನಮಗೆ ಆರ್ಡರ್ಸ್ಗಳಿದ್ದಾವೆ ಅಂತ ಅಂದ್ಬಿಟ್ಟು ಸೊ ಬೇರೆದನ್ನು ಎಂಬ್ರಾಯ್ಡಿಂಗ್ ಕೊಟ್ಟು ಬಂದ್ವಿ. ಆ್ಯಂಡ್ ಬರುವಾಗ ನೆಲಮಂಗ್ಲದಲ್ಲಿ ಜಾತ್ರೆನೋ ಏನೋ ಗೊತ್ತಿಲ್ಲ, ಬಟ್ ದೇವ್ರ ಮೆರವಣಿಗೆ ಆ್ಯಂಡ್ ಅಲ್ಲಿ ನಾಟಕ ಕೂಡ ಮಾಡ್ತಾಯಿದ್ರು. ಆ್ಯಂಡ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಮಳೆ ಜೋರೇ ಆಗಿತ್ತು. ಸೊ ಇನ್ನೂ ಜೋರ ಆಗಿಬಿಟ್ಟದ್ದು ಅಂತ ನಿಲ್ಲಿಲ್ಲ, ಹಾಗೆ ಬಂದುಬಿಟ್ವಿ. ಮತ್ತು ಮಧ್ಯದಲ್ಲಿ ಮಳೆಗೆ ಸಿಗಾಕೊಳ್ಳೋದು ಯಾಕೆ ಅಂತ. ಸೊ ಮನೆಗೆ ಬಂದಮೇಲೆ ನನ್ನ ಬರ್ಡೇ ಟಾಪಿಕ್ ಡಿಸ್ಕಸ್ ಆಗ್ತಿತ್ತು. ಯಾಕೆ ಅಂತಂದರೆ ನಾನು ಇಯರ್ಲಿ ಒನ್ಸ್ ಬರ್ಡೇ ಟೈಮಲ್ಲಿ ಹೇರ್ ಕಟ್ ಮಾಡಿಸ್ತೀನಿ. ಆ್ಯಂಡ್ ನಮ್ಮ ಮನೇಲಿ ನಾನು ಎಲ್ಲರ ಬರ್ಡೇನೂ ಫುಲ್ ಸರ್ಪ್ರೈಸ್ ಮಾಡೋದು, 12 o'clock ಕೇಕ್ ಕಟ್ ಮಾಡಿಸೋದು, ಈ ಥರ ಎಲ್ಲ ಮಾಡ್ತೀನಿ ಬಟ್ ನನ್ನ ಬರ್ಡೇಗೆ ಯಾರೂ ಮಾಡಲ್ಲ. ನಾನು ಅದನ್ನೇ ಬೈತಾ ಇದ್ದೆ, ನೀವು ಯಾರೂ ಏನೂ ಮಾಡಲ್ಲ, ಸೊ ನಾನು ಅಟ್ಲೀಸ್ಟ್ ಹೇರ್ ಕಟ್ಟನ್ನು ಮಾಡಿಸ್ಕೊಂಡು ಖುಷಿ ಪಡ್ತೀನಿ ಅಂತ ಅಂದ್ಬಿಟ್ಟು ಭೂತ ಮಾಡ್ಬಿಡು ನನ್ನ ಮಗನೇ ನಾನು ಬದುಕಿರುವಾಗಲೇ ಸಾಯಿಸ್ಬಿಡ್ತೀಯ ಬಾ ನೀನು ದಂಡ. ನೀವಂತೂ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ, ಗಿಫ್ಟ್ ಅಲ್ಲ ನೀವುಗಳಂತೂ ನನ್ನ ಬರ್ತಡೇ ಸೆಲೆಬ್ರೇಟ್ ಮಾಡಲ್ಲ. ನಾನು ಅಟ್ಲೀಸ್ಟ್ ಹೇರ್ ಕಟ್ ಮಾಡಿಸ್ಕೊಳ್ಳೋದು ಏನೋ ನಾನು ಮಾಡ್ಕೊಬೇಕಪ್ಪ. ನೋಡು ನೀನು ಹೇರ್ ಕಟ್ ಮಾಡಿಸ್ಕೊಳ್ಳಿ ಅಂದ್ರೆ ನಿಮಗೆ ಸರ್ಪ್ರೈಸ್. ಅಣ್ಣ ನೀನು ಮಾಡಲ್ಲ ಅಂತ ಗೊತ್ತು, ಸುಮ್ಮನೆ ಕೂತ್ಕೊಂಡು ಮಾಡ್ತೀನಿ ನಾನು. ಅದಕ್ಕೆ ಹೇರ್ ಕಟ್ಟನ್ನು ಮಾಡಿಸ್ಕೊಂಡು ಖುಷಿ ಪಡ್ತೀನಿ ವರ್ಷ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.